ಇನ್ನು ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಉಮೇಶ್ ಮೇಟಿಗೆ ಫೈನಲ್ ಆಗಿದೆ. ಮಲ್ಲಿಕಾರ್ಜುನ್ ಮೇಟಿ ಬದಲು ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್ ಆಗಿರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಸಮೀಕ್ಷೆ ಆಧರಿಸಿ ಉಮೇಶ್ಗೆ ಟಿಕೆಟ್ ಫೈನಲ್ ಆಗಿದೆ. ಸರ್ವೆಯಲ್ಲಿ ಉಮೇಶ್ ಮೇಟಿ ಪರವೇ ಬಾಗಲಕೋಟೆ ಮಂದಿ ಒಲವನ್ನ ತೋರಿಸಿದ್ದಾರೆ. ಸೊ ಇಲ್ಲೂ ಕೂಡ ಬಾಗಲಕೋಟೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಇತ್ತು. ಯಾರಿಗೆ ಟಿಕೆಟ್ ಒಲ್ದು ಬರುತ್ತೆ, ಯಾರು ಕೊಟ್ಟರೆ ಬೆಟರು, ಈಸಿಯಾಗಿ ಮತಗಳನ್ನ ಮನೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಇದೀಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಸಮೀಕ್ಷೆಯನ್ನ ಆಧರಿಸಿ ಸಮೀಕ್ಷೆ ಕೂಡ ಮಾಡಿರ್ತಾರೆ. ಸೊ ಸಚಿವ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಸಮೀಕ್ಷೆ ಏನ್ ಮಾಡಿರುತ್ತೆ ಅದನ್ನ ಆಧರಿಸಿ ಉಮೇಶ್ಗೆ ಇದೀಗ ಟಿಕೆಟ್ ಕೊಡಲಾಗಿದೆಯಂತೆ. ಸರ್ವೆಯಲ್ಲಿ ಉಮೇಶ್ ಮೇಟಿ ಪರವೇ ಬಾಗಲಕೋಟೆ ಮಂದಿ ಒಲವನ್ನು ತೋರಿಸಿದ್ದಾರೆ. ಸೊ ಹಾಗಾಗಿ ಟಿಕೆಟ್ ಇವರಿಗೆ ಒಲ್ದು ಬಂದಿರುವಂಥದ್ದು. ಹೊಳಬಸು ಶೆಟ್ಟರ್ ವಿರುದ್ಧದ ಮಹಾದೇವಿ ಕೋಪ ತಣಿಸುವುದಕ್ಕೆ ಇದೀಗ ಸರ್ಕಸ್ ಅನ್ನು ಕೂಡ ಮಾಡಬೇಕು. ಸಿಎಂಗೆ ದೊಡ್ಡ ತಲೆಬಿಸಿ ಆಗಿತ್ತು ಮಹಾದೇವಿ ಅವರನ್ನ ಹೇಗೆ ಸೈಲೆಂಟ್ ಮಾಡಬೇಕು ಅಂತ. ಬಿಕಾಸ್ ಬಂಡಾಯ ಇಡುವಂತಹ ಸಾಧ್ಯತೆಗಳಿತ್ತು, ಸ್ವತಂತ್ರವಾಗಿ ನಿಲ್ತೀನಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಟಿಕೆಟ್ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ. ಸೊ ಹೇಗೆ ಇವ್ರನ್ನ ಸಮಾಧಾನ ಮಾಡ್ತಾರೆ, ಬಂಡಾಯ ಶಮನ ಆಗುತ್ತೆ, ಕಾದು ನೋಡಬೇಕು. ಉಮೇಶ್ ಮೇಟಿಗೆ ಇದೀಗ ಟಿಕೆಟ್ ಒಲ್ದು ಬಂದಿರುವಂಥದ್ದು. ಮಲ್ಲಿಕಾರ್ಜುನ ಭಾಯಕರಿಂದಲೂ ಕೂಡ ವಿರೋಧ ಬರಲ್ಲ. ಬಟ್ ಹೊಳಬಸು ಶೆಟ್ಟರ್ ವಿರುದ್ಧದ ಮಹಾದೇವಿ ಕೋಪವನ್ನು ತಣಿಸೋದಕ್ಕೆ ಉಮೇಶ್ ಏನು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಸರ್ವೆಯಲ್ಲಿ ಉಮೇಶ್ ಮೇಟಿ ಪರವೇ ಬಾಗಲಕೋಟೆ ಮಂದಿ ಒಲವನ್ನ ತೋರಿಸಿದ್ರಿಂದಾಗಿ ಉಮೇಶ್ ಮೇಟಿಗೆ ಇದೀಗ ಟಿಕೆಟ್ ಒಲ್ದು ಬಂದಿರುವಂಥದ್ದು. ಇನ್ನು ದಾಖಲೆ ರೆಡಿ ಮಾಡಿಕೊಳ್ಳೋದಕ್ಕೆ ಉಮೇಶ್ ಮೇಟಿಗೆ ಹೈಕಮಾಂಡ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಉಮೇಶ್ ಮೇಟಿಗೆ ಸೂಚನೆ ಕೊಟ್ಟಿರುವಂಥದ್ದು. ಇವತ್ತು ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಉಮೇಶ್ಗೆ ಟಿಕೆಟ್ ಕೊಟ್ಟಿದ್ರಿಂದಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲಿರುವಂತಹ ಕಾಂಗ್ರೆಸ್. ಬಿಕಾಸ್ ಉಮೇಶ್ಗೆ ಮಣೆ ಹಾಕುವ ಮೂಲಕ ಮಹಾದೇವಿ ಮೇಟಿಯ ಬಂಡಾಯವನ್ನ ಶಮನ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಕಾದ್ ನೋಡಬೇಕು. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಇದೀಗ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಫೈನಲೈಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬೈ ಎಲೆಕ್ಷನ್ನ ಒಂದು ಪೈಪೋಟಿ, ಯಾರಿಗೆ ಟಿಕೆಟ್ ಮಣೆ ಹಾಕಬೇಕು. ಕಾಂಗ್ರೆಸ್ಗೆ ಸಿಎಂಗೆ ದೊಡ್ಡ ತಲೆನೋವಾಗಿತ್ತು. ಇದೀಗ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಮಹಾದೇವಿ ಅವರ ಬಂಡಾಯವನ್ನ ಈಸಿಯಾಗಿ ಶಮನ ಮಾಡಬಹುದು ಅನ್ನುವಂತಹ ಒಂದು ಸ್ಟ್ರಾಟಜಿನ ಪ್ಲೇ ಮಾಡಿ ಇದೀಗ ಉಮೇಶ್ ಮೇಟಿಗೆ ಟಿಕೆಟ್ ಕೊಡೋದಕ್ಕೆ ಫೈನಲೈಸ್ ಮಾಡಲಾಗ್ತಾ ಇದೆ. ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಒಂದು ಸಮೀಕ್ಷೆಯನ್ನ ಮಾಡಿರುತ್ತೆ. ಆ ಸಮೀಕ್ಷೆಯ ಪ್ರಕಾರ ಇದೀಗ ಟಿಕೆಟ್ ಉಮೇಶ್ ಮೇಟಿಗೆ ಒಲ್ದು ಬರುವಂಥದ್ದು. ಸರ್ವೆಯಲ್ಲಿ ಉಮೇಶ್ ಮೇಟಿ ಪರವೇ ಬಾಗಲಕೋಟೆ ಮಂದಿ ಒಲವನ್ನು ತೋರಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಸಮೀಕ್ಷೆ ಟೀಮ್ ಸಮೀಕ್ಷೆ ಮಾಡಿದ ನಂತರ ಇದೀಗ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು, ಜೊತೆಗೆ ಹೈಕಮಾಂಡ್ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಎಲ್ಲ ರೀತಿಯಾದಂತಹ ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಉಮೇಶ್ ಮೇಟಿಗೆ ಟಿಕೆಟ್ ಕೊಡೋದ್ರಿಂದಾಗಿ ಮಲ್ಲಿಕಾರ್ಜುನ ಮತ್ತು ಬಾಯಕರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ವಿರೋಧ ಬರೋದಿಲ್ಲ. ಇನ್ನು ಹೊಸ ಹೊಳಬಸು ಶೆಟ್ಟರ್ ವಿರುದ್ಧದ ಮಹಾದೇವಿ ಕೋಪ ಕೂಡ ತಣ್ಣಗಾಗುತ್ತೆ. ಈಸಿಯಾಗಿ ಬಂಡಾಯ ಶಮನ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಕಾಂಗ್ರೆಸ್. ಈ ಕಡೆ ಯಾರಿಗೂ ಕೂಡ ಅಸಮಾಧಾನ ಇರೋದಿಲ್ಲ.